ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನೋ ಕಾಲ್ ಟಿಪ್ಸ್. ಸೊ ಸದ್ಯಕ್ಕೆ ಯಾವುದೇ ಕ್ಲಾಸ್ ಪ್ಲ್ಯಾನ್ ಮಾಡಿಲ್ಲ. ಸೊ ಮೊನ್ನೆ ಕ್ಲಾಸ್ ತುಂಬ ಚೆನ್ನಾಗಾಯಿತು. ಇಟ್ ಇಸ್ ಲೈಕ್ ತುಂಬ ಜನ ಅಪ್ರಿಷಿಯೇಷನ್ ಕೂಡ ಮಾಡಿದ್ದೀರಾ. ಐ ಆಮ್ ಹ್ಯಾಪಿ ಫಾರ್ ದಟ್. ಸಿ ನನಗೇನು ಗೊತ್ತಿದೆ ಮಾರ್ಕೆಟ್ ಬಗ್ಗೆ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಆ ಸಿಂಪ್ಲಿಫಿಕೇಷನ್ನ ನಾನು ನಿಮಗೆ ಕಲಿಸ್ತಾ ಇದ್ದೀನಿ. ಮಾರ್ಕೆಟು ನಥಿಂಗ್ ಬಟ್ ನಿಮಗೆ ಇಟ್ಸ್ ಅ ಪ್ರಾಬಬಿಲಿಟಿ ನಮ್ಮ ಕಡೆಗೆ ಫೇವರ್ ಆಗಿತ್ತಾ, ಐ ವಿಲ್ ಹೋಲ್ಡ್ ಇಟ್. ಫೇವರ್ ಇಲ್ವಾ, ಜಸ್ಟ್ ಗೆಟ್ ಔಟ್. ಓಕೆನಾ? ಸೊ ದಿಸ್ ಈಸ್ ದ ಸಿಂಪಲ್ ಥಿಂಗ್ಸ್. ಸೊ ಅದನ್ನು ಬಿಟ್ಟು ನೀವು ಮಾರ್ಕೆಟಲ್ಲಿ ಇನ್ವೆಸ್ಟರ್ಗಳ ಥರ ಅದು ಇದು ಸಪ್ಲೈ ಡಿಮ್ಯಾಂಡು RSI ಅಂತೆ, MACD ಅಂತೆ, ಇಚುಮುಕೋ ಅಂತೆ, ಪಿವಟ್ ಪಾಯಿಂಟ್ಸ್ ಅಂತೆ, ಅದಕ್ಕಿಂತ ನೆಕ್ಸ್ಟ್ ವರ್ಷನ್ಗೆ ಹೋಗಿ ಲೈಕ್ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಅಂತೆ. ಫನ್ನಿ ಯಾರ್, ಸೀರಿಯಸ್ಲಿ ಹೇಳ್ತೀನಿ, ಇಂಡಿಯನ್ ಮಾರ್ಕೆಟಲ್ಲಿ ದೆರ್ ಇಸ್ ನೋ ಫೇರ್ ವ್ಯಾಲ್ಯೂ ಗ್ಯಾಪ್ಸ್. ಓಕೆನಾ? ಅದರಲ್ಲಿ ಇಂಡೆಕ್ಸಲ್ಲಿ ದೆರ್ ಇಸ್ ನೋ ಫೇರ್ ವ್ಯಾಲ್ಯೂ ಗ್ಯಾಪ್ಸ್. ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಯಾವುದು? ಸ್ಟಾಕ್ಸಲ್ಲಿ ಮತ್ತು ನಿಮಗೆ ಎಕ್ಸ್ಪೆಷಲಿ ಫಾರೆಕ್ಸಲ್ಲಿ ವರ್ಕ್ ಆಗುತ್ತೆ. ಬಿಕಾಸ್ ದೇರ್ ಲೈಕ್ ಅವ್ರದ್ದು ಕರೆನ್ಸಿ ಪ್ರೈಸ್ ಪ್ರಕಾರ ಅವ್ರಿಗೆ ಅಲ್ಲಿರುತ್ತೆ. ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ನೀವು ಫ್ಯೂಚರ್ಸಲ್ಲಿ ಟ್ರೇಡ್ ಮಾಡ್ತಿದ್ರೆ ಫೇರ್ ವ್ಯಾಲ್ಯೂ ಗ್ಯಾಪ್ ಒಂದು ಲೆಕ್ಕ, ಆಪ್ಷನ್ ಟ್ರೇಡ್ ಮಾಡೋರಿಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂದರೆ ಹೆಂಗೆ, ನಾನು ಏನು ಹೇಳಿ? ಸೊ ಅದಕ್ಕೆ ಹೇಳೋದು, ಮೇಕ್ ಇಟ್ ಯುವರ್ ಸೆಲ್ಫ್ ಈಸಿ. ಓಕೆನಾ? ಎಲ್ಲಿ ತನಕ ನಿಮ್ಮನ್ನು ನೀವು ಈಸಿ ಮಾಡ್ಕೊಳ್ತೀರಾ, ಯು ವಿಲ್ ಮೇಕ್ಸ್ ಮಾರ್ಕೆಟಲ್ಲಿ ಈಸಿ ಫಾರ್ ದಟ್. ಆ್ಯಂಡ್ ಮೆನಿ ಕಮೆಂಟ್ಸ್ ನಾನು ಎವ್ರಿ ಡೇ ಇದು ಮಾಡ್ತೀನಪ್ಪ. ಈಗ ನನಗೆ ನೋಡ್ಬೇಕಂದ್ರೆ ದಿನಕ್ಕೊಂದು 10 ನೆಗೆಟಿವ್ ಕಮೆಂಟ್ಸ್ ಇರುತ್ತೆ, ಪಾಸಿಟಿವ್ ಮೆಸೇಜಸ್ಸು ಇರುತ್ತೆ, ಎರಡೂ ಇರುತ್ತೆ. ಸೊ ಪೀಪಲ್ ಲೈಕ್ ನೀವು ನಾರ್ತ್ ಅವ್ರಿಗೆ ನೋಡಿ ಇನ್ಫ್ಲುಯೆನ್ಸ್ ಆಗಿ 1 ಲಕ್ಷ 2 ಲಕ್ಷ ಕೂತಿದ್ದ ಪ್ಲೇಸಲ್ಲಿ ದುಡಿಬೋದು ಅಂದರೆ ಅಫ್ಕೋರ್ಸ್ ದುಡಿಬೋದು. ನಿಮ್ಮ ಇನ್ವೆಸ್ಟ್ಮೆಂಟು ಇಟ್ಕೊಳ್ಳಿ, ಒಂದು 50 ಲಕ್ಷ ಇನ್ವೆಸ್ಟ್ಮೆಂಟ್, 50 ಲಕ್ಷ 60 ಲಕ್ಷ ಇನ್ವೆಸ್ಟ್ಮೆಂಟ್ ಇಟ್ಕೊಂಡ್ರೆ ತಿಂಗಳಿಗೆ ದಿನಕ್ಕೆ 1 ಲಕ್ಷ ಆರಾಮ್ಸೆ ಅರ್ನ್ ಮಾಡ್ಬೋದು. ಅದನ್ನು ಬಿಟ್ಟು ನೀವು ನಿಮ್ಮದು ಇನ್ವೆಸ್ಟ್ಮೆಂಟು 50,000 ಇಟ್ಕೊಂಡು ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಯಾರ್. ಸೀರಿಯಸ್ಲಿ ತುಂಬಾ ಮೈಂಡ್ಸೆಟ್ನ ಹಾಳು ಮಾಡುತ್ತದು. ಅದಕ್ಕೆ ಸ್ಟೂಡೆಂಟ್ಸಿಗೆ ಕಲಿಸ್ಬೇಕಾದ್ರೆ ಫಸ್ಟ್ ನಾನು ಅವರ ಮೈಂಡ್ಸೆಟ್ನ ಚೇಂಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ನಾನು ಫಸ್ಟ್ ಮಾಡ್ತೀನಿ ಯಾವಾಗಲೂ. ದೆನ್ ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ಮೈಸೆಲ್ಫ್ ಲೈಕ್ ಅವ್ರಿಗೆ ಹೆಂಗೆ ಕಂಫರ್ಟಬಲ್ ಆಗಬೇಕೋ ಅದೇ ಥರ ಮಾಡಿರ್ತೀನಿ. ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ, ಇವತ್ತು ಹೇಗಿತ್ತು ಮಾರ್ಕೆಟು, ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಸಿ. ಅದಕ್ಕಿಂತ ಮುಂಚೆ ಲೈಕ್ ಪ್ರಾಫಿಟ್ ಆರ್ ಲಾಸ್ ನೋಡ್ಬಿಡೋಣ. ವೆರಿ ಅನ್ಫಾರ್ಚುನೇಟ್ ಬ್ಲೇಡಿ ಆಸೋಲ್ ಯಾರ್, ಸೀರಿಯಸ್ಲಿ ಬ್ಲೇಡಿ ಆಸೋಲ್. ಇದು ನನ್ನ ಮಗಂದು ಈಗ 140 ಪ್ರೀಮಿಯಮ್ ತೋರಿಸ್ತೈತಲ್ಲ, 141. ನೀವು ಬಿಲೀವ್ ಮಾಡಲ್ಲ, ನಾನು ತಗೊಂಡು ಪ್ಲೇಸು ರಿಟ್ರೇಸ್ ಆಗಿ ಮಾರ್ಕೆಟ್ ಅಲ್ಲಿಗೆ ಬಂದಿತ್ತೈತೆ. ಅನ್ಬಿಲಿಯಬಲ್. ಐ ಜಸ್ಟ್ ಎಕ್ಸಿಟೆಡ್. ಜಸ್ಟ್ ನನಗೆ 8 ಪಾಯಿಂಟ್ ತೋರಿಸ್ತಿತ್ತು, ನಾನು 10-12 ಪಾಯಿಂಟ್ಗೆ ಬುಕ್ ಮಾಡೋಣ ಅಂತ ವೆಯ್ಟ್ ಮಾಡಿದೆ. ಇಮ್ಮಿಡಿಯೇಟಾಗಿ ಡೌನ್ ಆಯಿತು ಅಂತ ನಾನು 3-4 ಪಾಯಿಂಟ್ಗೆ ಎಕ್ಸಿಟ್ ಆದೆ. ಇವತ್ತು ಈ ಪುಟ್ ಸೈಡು ಪ್ರೀಮಿಯಮ್ಮು ಆಗಲ್ಲ, ಕಾಲ್ ಸೈಡು ಪ್ರೀಮಿಯಮ್ಮು ಆಗಲ್ಲ ಅಂತ. ನನ್ನ ಮಗಂದು ಇವಾಗ ನೋಡಿ ಅಗೇನ್ ಇಟ್ ಶೋಯಿಂಗ್ 12 ಪಾಯಿಂಟ್ 12 ಪಾಯಿಂಟ್ ತೋರಿಸ್ತಿದೆ. 128ಅಲ್ಲಿ ನಾನು ಹಿಡ್ದಿದ್ದು. 128ಅಲ್ಲಿ 149 139 140ಅಲ್ಲಿ. ಸೀರಿಯಸ್ಲಿ ಶಟ್. ದಟ್ಸ್ ಓಕೆ, ಇಟ್ ಈಸ್ ನಾಟ್ ಮೈ ಡೇ. ಓಕೆ, ನೋ ಪ್ರಾಬ್ಲಮ್. ಇದು ನನ್ನ ಡೇ ಅಲ್ಲ. ಸೊ ಹಾಗಾಗಿ ನನ್ನ ಡೇ ಅಲ್ದಿದ್ರೂ ನನ್ನ ಡೇದು ದಿನದ ಇದೇನಿದೆ ಅದನ್ನು ನಾನು ದುಡ್ಕೊಂಡಿದ್ದೀನಿ. ಎಲ್ಲ ಹೋಗೋ ಒಂದು 9,500 10,000 ರೂಪಾಯಿ ಬಂದರೆ ಯಾಕೆ ಸಾಕಲ್ಲ, ಏನು ಕಷ್ಟ ಹೊಡೆದಾಡಬೇಕು. ಜಸ್ಟ್ ಬೆಳಗ್ಗೆಯಿಂದ ಸುಮ್ಮನೆ ಚಾರ್ಟ್ನ ನೋಡ್ಕೊಳ್ಳೋದು, ಕುತ್ಕೊಳ್ಳೋದು. ಆ್ಯಂಡ್ ಸ್ಟೂಡೆಂಟ್ಸ್ಗಳಿದೆ ಟ್ರೇಡು ನೋ ಟ್ರೇಡಿಂಗ್ ಝೋನಲ್ಲಿದೆ ಮಾರ್ಕೆಟು, ಎಲ್ಲಿ ಓಪನ್ ಆದರೆ ಏನಾಗುತ್ತೆ ಅಂತ ಅದ್ರ ಪ್ರಕಾರ ಗೈಡ್ ಮಾಡ್ತೀನಿ. ಡಿಲೇಟ್ ಇಟ್ ಆ್ಯಂಡ್ ರಿಫ್ರೆಶ್ ಇಟ್. ಚಲೋ, ಕ್ಲೋಸ್ ಇಟ್. ನೋ ಮೋರ್ ಟ್ರೇಡ್ಸ್ ಟುಡೇ. ನನ್ನ ಡೇ ಅಲ್ಲ ಇವತ್ತು. ಆದಮೇಲೆ ಐ ವೋಂಟ್ ಟ್ರೇಡ್ ಇಟ್ ಅಗೇನ್. ಬ್ಲಡಿ ಮಾರ್ಕೆಟ್ ಮತ್ತೆ ಅಲ್ಲಿಗೆ ಬಂದಿತ್ತೈತ್ರಿ. ಸಖತ್ ಬೇಜಾರಾಗತ್ತಪ್ಪ. ಈ ಥರ ಆದಾಗೆಲ್ಲ ತುಂಬಾ ಐ ಫೀಲ್ ಇಟ್ ಮೈಸೆಲ್ಫ್ ಸೋ ಬ್ಯಾಡ್. ಸೊ ಇವತ್ತು ಆ್ಯಕ್ಚುಲಾಗಿ ಲೈಕ್ ಮಾರ್ಕೆಟು ಎಲ್ಲಿತ್ತು, ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸ್ಟೂಡೆಂಟ್ಸ್ಗೆ ಸಿಂಪಲ್ ಲಾಜಿಕ್ಸಲ್ಲಿ ಹೇಳಿದೆ, ಮಾರ್ಕೆಟ್ ಓಪನ್ಸ್ ಮಿಡಲ್ ಬಿಟ್ವೀನ್ ದೀಸ್ ಆ್ಯಂಡ್ ದೀಸ್, ನೋ ಟ್ರೇಡ್ ಸೆಟಲ್. ಕೈಯೇ ಹಾಕ್ಬಿಡಿ, ನಿಮ್ಮ ಪ್ರೀಮಿಯಮ್ ಸುಟ್ಟೋಗುತ್ತೆ. ಬಿಕಾಸ್ ನಾಳೆ ಬಂದು ಮಂತ್ಲಿ ಎಕ್ಸ್ಪೈರಿ ಇದೆ. ಕಾಲ್ ಸೈಡ್ ಪ್ರೀಮಿಯಮ್ ಜಬರ್ದಸ್ತ್ ಇದ್ದಾವೆ, ಪುಟ್ ಸೈಡ್ ಪ್ರೀಮಿಯಮ್ಸ್ ಇಲ್ಲ. ಸೊ ಹಾಗಾಗಿ ಮಾರ್ಕೆಟಲ್ಲಿ ಮ್ಯಾಕ್ಸಿಮಮ್ ಕಾಲ್ ರೈಟರ್ಸ್ ಜಾಸ್ತಿ ಎಂಟ್ರಿ ಆಗ್ಲಿಕ್ಕೆ ನೋಡಿರ್ತಾರೆ ಇವತ್ತು ಮಾರ್ಕೆಟಲ್ಲಿ ಅಂದ್ಕೊಂಡಿದ್ದೆ. ಸೇಮೇ ಮಾರ್ಕೆಟು ಬೆಳಗ್ಗೆನೇ ಮಿಡಲಲ್ಲಿ ಓಪನ್ ಆಯಿತು. ಲೈಕ್ ಸ್ಟ್ರಕ್ಚರಲ್ ಪ್ರೈಸ್ ಆ್ಯಕ್ಷನ್ನು, ಅದೇ ನನಗೆ ಸೇಮ್ ಸ್ಟ್ರಕ್ಚರಲ್ ಪ್ರೈಸ್ ಆ್ಯಕ್ಷನ್ನು ಇಲ್ಲಿ ಓಪನ್ ಆಗಿದ್ದು ಹಿಂಗೆ ಬಂದಿದ್ರೆ ಬೆಳಗ್ಗೆನೇ ಪುಟ್ ಸೈಡ್ ಟ್ರೇಡಲ್ಲಿ ಟಾಟಾ ಬೈ ಬೈ ಹೇಳ್ಬಿಡ್ತಿದ್ದೆ. ಸೊ ಮಾರ್ಕೆಟ್ ಏನು ಮಾಡಿದೆ, ಮಿಡಲಲ್ಲಿ ಓಪನ್ ಇದೆ. ಸೊ ಕೀಪ್ ಕ್ವೈಟ್, ಸುಮ್ಮನೆ ಕೂತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಫಸ್ಟ್ ಏನು ಮಾಡ್ತು, ಮಿಡಲಲ್ಲಿ ಇದ್ದಾಗ ಐ ವೋಂಟ್ ಟ್ರೇಡ್ ಇಟ್. ಯೂಶ್ವಲಿ ನಾನು ಟ್ರೇಡೇ ಮಾಡೋದಿಲ್ಲ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಇಲ್ಲಿಗೋ ಬರಲಿ ಮಾರ್ಕೆಟು, ಸ್ವಲ್ಪ ಕುಚ್ಚು ಮಾಡಲಿ, ಆಮೇಲೆ ನೋಡೋಣ ಅನ್ಕೊಂಡು ಕೂತಿರ್ತೀನಿ. ಸೊ ಇಲ್ಲೇನು ಮಾಡಿದೆ ಮಾರ್ಕೆಟು, ಬೆಳಗ್ಗೆನೇ ನಿಮಗೆ ಸಿಂಪಲ್ ಮಿಡಲಲ್ಲಿರೋದ್ರಿಂದ ಕಾಲ್ ರೈಟರ್ಸ್ಗಳು ಟಾಪಿಂದ ದೇ ಆರ್ ಆಲ್ವೇಸ್ ಟ್ರೈ ಟು ಶಾರ್ಟ್, ಪುಟ್ ರೈಟರ್ಸ್ ಬಾಟಮಿಂದ ಟ್ರೈ ಟು ಶಾರ್ಟ್. ಬಿಕಾಸ್ ಸ್ಟ್ರಾಡಲ್ ಸ್ಟ್ರಾಂಗಲ್ಸ್ ಮಾರ್ಕೆಟಲ್ಲಿ ಆಲ್ವೇಸ್ ಆಗಿರುತ್ತೆ. ಸೊ ಐ ಜಸ್ಟ್ ವೆಯ್ಟೆಡ್, ಯಾರಿಗೆ ಭಯ ಹುಟ್ಟಿಸ್ತಾ ನೋಡೋರು ಮಾರ್ಕೆಟು ಫಸ್ಟ್ ಅಂತ. ಮಾರ್ಕೆಟ್ ಕೆಳಗಡೆ ಬಂದಾಗ ಸ್ವಲ್ಪ ಪುಟ್ ರೈಟರ್ಸಿಗೆ ಭಯ ಹುಟ್ಟಿಸ್ತು. ಪುಟ್ ಕೆಳಗಡೆ ಹೋಗುತ್ತೆ ಅಂತ ಪುಟ್ ಎಲ್ಲನೂ ಬೈ ಮಾಡಿದವ್ರಿಗೆ ಮಾರ್ಕೆಟ್ ಇದು ಒಂದೇ ಕ್ಯಾಂಡಲಲ್ಲಿ ಅವ್ರು ಸ್ಟಾಪ್ ಲಾಸ್ ಹಾಕಿ ಹೊಗೆ ಹಾಕಿಸಿ ಕಳಿಸ್ತು. ಓಕೆನಾ? ಸೊ ಕೆಳಗಡೆ ಹೋಗುತ್ತೆ ಅಂತ.
ಅಗೇನ್ ಮಾರ್ಕೆಟು ಕಮ್ಮಿಂಗ್ ಬ್ಯಾಕ್ ಟು ದ ಟಾಪ್. ಸೊ ತುಂಬ ಜನ ಸ್ಟಾಪ್ ಲಾಸ್ ಇಲ್ಲೂ ಕೂಡ ಇರುತ್ತೆ, ಬಿಕಾಸ್ ಡೇ ಹೈನ ಸ್ಟಾಪ್ ಲಾಸ್ ಇಟ್ಕೊಂಡು ಶಾರ್ಟ್ ಮಾಡೋರು ಕೂಡ ತುಂಬ ಇರ್ತಾರೆ. ಸೊ ಅಲ್ಲಿ ಮಾರ್ಕೆಟ್ ಮೇಲೋಗುತ್ತೆ ಅಂತ ತಗೊಂಡವ್ರಿಗೆ ಇದು ಒಂದೇ ಕೆಡಲೆಲ್ಲ ಅವ್ರು ಸ್ಟಾಪ್ ಲಾಸ್ ಇಟ್ ಮಾಡಿ ಹೋಗಿ ಹಾಕಿಸ್ತು, ಪ್ರೀಮಿಯಮೇ ಮೂವ್ ಆಗ್ತಿರಲ್ಲ. ದೆನ್ ನಾನೇನು ಮಾಡಿದೆ, ಐ ಜಸ್ಟ್ ವೇಟೆಡ್ ಡಬ್ಲ್ಯೂ ಪ್ಯಾಟ್ರನ್ ಇಯರ್. ತುಂಬ ಸಿಂಪಲ್ಲು. ಒಂದು ಫಸ್ಟ್ ಕ್ಯಾಂಡಲ್ ನೆಗೆಟಿವ್, ನೆಕ್ಸ್ಟ್ ಕ್ಯಾಂಡಲು ಪಾಸಿಟಿವ್, ನೆಕ್ಸ್ಟ್ ಕ್ಯಾಂಡಲ್ ಈಸ್ ನೆಗೆಟಿವ್. ಇಟ್ ಮೀನ್ಸ್ ಫಾರ್ ಮಿ ಇಟ್ ಈಸ್ ಲೈಕ್ ಎ ಪಿಕ್ಚರ್ ಪರ್ಫೆಕ್ಟ್. ಒಂದು ಲೈಕ್ ಏನು ಹೇಳ್ತಾರೆ ಅದಕ್ಕೆ, ಕೋಡಿಂಗ್ ಕ್ಯಾಂಡಲ್ಸ್ ಅಂತ, ಕನ್ಸಲ್ಟೇಟೆಡ್ ಕೋಡಿಂಗ್ ಕ್ಯಾಂಡಲ್ಸ್ ಅಂತಾರೆ. ಸೊ ಅಲ್ಲಿ ನಾನು ಈ ಲೆವೆಲಲ್ಲಿ ಐ ಜಸ್ಟ್ ಟುಕ್ ಎಂಟ್ರಿ. ನೀವು ಬಿಲೀವ್ ಮಾಡಲ್ಲ, 9-10 ಪಾಯಿಂಟ್ ತೋರಿಸ್ತಿತ್ತು ಬುಕ್ ಮಾಡೋಣ, ಇನ್ನೊಂದು ಸ್ವಲ್ಪ ಮೇಲೋದ್ರೂ 15 ಪಾಯಿಂಟ್ ತನಕ ಮೂವ್ ಆಗ್ಬೋದೇನೋ ಅಂತ ಇಂದ ಮನಿ. ಅದು ಅರ್ಧ ಮನಿ ಅಲ್ಲ, 26,000 ಇಂದ ಮನಿ. ಇಮ್ಯಾಜಿನ್ ಮಾಡಿ, 26,000 ಇಂದ ಮನಿಯಲ್ಲಿ ನಾನು ಟ್ರೇಡ್ ತೊಗೊಂಡಿರೋದು. ಮೂವೇ ಆಗಲಿಲ್ಲ. 10-11 ಪಾಯಿಂಟ್ ತೋರಿಸಿದ್ದು ರಿಟರ್ನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. 6 ಪಾಯಿಂಟಿಗೆ ಸ್ಟಾಪ್ ಲಾಸ್ ಎತ್ಕೊಂಡು ಟಾಟಾ ಸ್ಟಾಪ್ ಲಾಸ್ ಅಂತೀನಿ, 6 ಪಾಯಿಂಟಿಗೆ ಎಕ್ಸಿಟ್ ಆದೆ ನಾನು. ನೋಡೋಣ ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಇದೆ ಅಂತ. ಅಗೇನ್ ಕಮಿಂಗ್ ಬ್ಯಾಕ್. ಯಾರು ಪ್ರಾಫಿಟ್ನ ಬುಕ್ ಮಾಡಿದಲೇ ಇಲ್ಲಿಂದ ಫಾಸ್ಟಾಗಿ ಮೂವ್ ಆಗುತ್ತೆ. ಇಲ್ಲಿಂದ ಫಾಸ್ಟಾಗಿ ಮೂವ್ ಆಗೋ ಪ್ಲೇಸ್ ಅಲ್ಲ ಇದು. ಯಾಕೆ ಫಾಸ್ಟ್ ಮೂವ್ ಆಗೋ ಪ್ಲೇಸ್ ಅಲ್ಲ ಅಂದರೆ, ಒಂದು ನಾನು ಅದನ್ನೇ ಮಿಸ್ ಮ್ಯಾಚ್ ಮಾಡ್ಕೊಂಡಿದ್ದು. 10 ಪಾಯಿಂಟಿಗೆ ಮುಚ್ಕೊಂಡು ಎಕ್ಸಿಟ್ ಆಗಬೇಕಿತ್ತು ನಾನು ಯಾಕೆ ಎಕ್ಸಿಟ್ ಆಗಲಿಲ್ಲ ಅಂತ ನನಗೆ ನಾನೇ ಅಂದ್ಕೊಂಡೆ ಆಮೇಲೆ. ಬಿಕಾಸ್ ಮಾರ್ಕೆಟು ಕೈಂಡ್ ಆಫ್ ಮಾಡಿದೆ. ದಿಸ್ ಈಸ್ ಎ ಪುಲ್ ಬ್ಯಾಕ್. ಸೊ ಅಪ್ ಟು ಈ ಲೆವೆಲ್ ನಮ್ದ ಮೇಲಕ್ಕೆ ಬರೋವರೆಗೂ ಮಾರ್ಕೆಟಲ್ಲಿ ಮೂವ್ಮೆಂಟ್ ಆಗೋದಿಲ್ಲ ಅನ್ನೋದನ್ನು ಸ್ಟೂಡೆಂಟ್ಸಿಗೂ ಕ್ಲಿಯರಾಗಿ ಹೇಳಿದೆ. ಐ ಜಸ್ಟ್ ಮಿಸ್ ದ ಟ್ರಿಕ್. ಓಕೆನಾ, ಆ ಟ್ರಿಕ್ ಮಿಸ್ ಆಗಿತ್ತು ನನಗೆ. ಸೊ ಹಾಗಾಗಿನೇ ಏನು ಲಾಸಲ್ಲಿ ಏನು ಎಕ್ಸಿಟ್ ಆಗಿಲ್ಲ ಬಿಡಿ, 6,000 ರೂಪಾಯಿ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದ್ದೀನಿ. ಅದಾದಮೇಲೆ ದೋಸ್ ಓವರ್ ಆಲ್ ಬಾಟ್ ಡಮರ್ ಗಯ ಮಾರ್ಕೆಟ್ಸೆ ಔಟ್ ಗಯ. ಸೊ ನಮ್ಮ ಎಕ್ಸಾಕ್ಟಾಗಿ ನಮ್ಮ ಲೆವೆಲ್ಸು ಕೂಡ ಇಲ್ಲಿ ಫಿಬೊನಾಚಿ ಲೆವೆಲ್ಸ್ ಕೂಡ ಎಷ್ಟು ನೀಟಾಗಿ ವರ್ಕ್ ಆಗಿದೆ ಅನ್ನೋದನ್ನು ನೀವು ಇಮ್ಯಾಜಿನ್ ಮಾಡಿ. ಸೊ ಮಾರ್ಕೆಟು ಡೌನ್ ಸೈಡ್ ಟುಕ್ ಅ ಸಪೋರ್ಟ್ ಹಿಯರ್, ಈ ಲೈನ್ಸಿಂದ ಸಪೋರ್ಟ್ ತೊಗೊಂಡು ಮೇಲೆ ಬಂತು, ದಿಲ್ಲಿ ಹೋಲ್ಡ್ ಮಾಡ್ತಿತ್ತು, ಬ್ರೇಕ್ಔಟು ಫೇಲ್ಯೂರ್ ಆಯಿತು. ಬ್ರೇಕ್ಔಟು ಅಗೇನ್ ಇಟ್ ಕಮ್ ಬ್ಯಾಕ್, ಸೇಮ್ ಪುಲ್ ಬ್ಯಾಕಿಂದ ಸಪೋರ್ಟ್ ತೊಗೊಳ್ತು, ಅಗೇನ್ ಇಟ್ ವೆಂಟ್, ಅಗೇನ್ ಪುಲ್ ಬ್ಯಾಕಿಂದ ರೆಸಿಸ್ಟೆನ್ಸ್ ತೊಗೊಳ್ತು, ಕೆಳಗಡೆ ಬಂತು. ಏನಕ್ಕೆ ಇಷ್ಟೊಂದು ಸಪೋರ್ಟ್ ರೆಸಿಸ್ಟೆನ್ಸ್ ಹೇಳ್ತೀನಿ ಅಂದರೆ, ಬಿಕಾಸ್ ಮಾರ್ಕೆಟ್ ಇರೋದೇ ಇವತ್ತು ಸ್ಕ್ವೀಸ್ ಆಗಲಿಕ್ಕೆ. ಇವತ್ತು ಸ್ಕ್ವೀಸ್ ಆಗಲೇಬೇಕು ಮಾರ್ಕೆಟು. ಐ ನೋ ದಟ್ ಇಟ್ ವಿಲ್ ಸ್ಕ್ವೀಸ್ ಇಟ್ ಟುಡೆ. ಸೊ ಯಾವಾಗ ನನಗೆ ಮಾರ್ಕೆಟು ಈ 2 ಕ್ಯಾಂಡಲ್ನ ಮಾರ್ಕೆಟ್ ಕೆಳಗಡೆಗೆ ಮಾಡ್ಕೊಂಡು ಬಂತು, ಸೊ ಎಕ್ಸಾಕ್ಟಾಗಿ ಮಾರ್ಕೆಟು ಇಲ್ಲಿ ತನಕ ಕೆಳಗಡೆಗೆ ವೆರಿ ಫಾಸ್ಟಾಗಿ ಬಂತು. ಸೊ ವೆಯ್ಟ್ ಮಾಡ್ತಿದ್ದೆ. ಐ ಆಮ್ ವೆಯ್ಟೆಡ್ ಫಾರ್ ರಿಟ್ರೇಸ್ಮೆಂಟ್ಗೋಸ್ಕರ ತುಂಬ ಈಸಿಯಾಗಿ ವೆಯ್ಟ್ ಮಾಡ್ತಿದ್ದೆ ನಾನು. ಸೊ ಮಾರ್ಕೆಟ್ ಬ್ಯಾಕ್ ಟು ದ ರಿಟ್ರೇಸ್ಮೆಂಟ್ ಝೋನ್. ಸೊ ರಿಟ್ರೇಸ್ಮೆಂಟ್ ಬಂತು ನನಗೆ. ಆ್ಯಕ್ಚುಲಾಗಿ ಇಲ್ಲೇ ನನಗೆ ಹೇಳ್ತಿಲ್ವ 5-6 ಪಾಯಿಂಟ್ ರಿಟರ್ನ್ ಕೂಡ ತೋರಿಸ್ತಾ ಇತ್ತು ಮಾರ್ಕೆಟು. ಏನು ಮಾಡ್ತೀರಾ, ಕಾಲವ್ರನ್ನಂತೂ ಟ್ರ್ಯಾಪ್ ಮಾಡಿತ್ತು ಮಾರ್ಕೆಟು. ಸೊ ಪುಟ್ಟವ್ರು ಕೂಡ ಟ್ರ್ಯಾಪ್ ಆಗೋ ಚಾನ್ಸಸ್ ಕಡಿಮೆ ಐತೆ. ದಿನಕ್ಕೆ 2 ಸಲ ಟ್ರ್ಯಾಪ್ ಮಾಡೋದು ಕಡಿಮೆ ಅಂದ್ಬಿಟ್ಟು ಇಲ್ಲಿ ಎಂಟ್ರಿ ತಗೊಂಡೆ. ಮುಚ್ಕೊಂಡು ಅಲ್ಲೂ ಅಷ್ಟೇ 8 ಪಾಯಿಂಟ್ ತೋರಿಸ್ತಿತ್ತು, ಬುಕ್ ಮಾಡಲಿಲ್ಲ. ರಿಟರ್ನ್ ಬಂತು, 4 ಪಾಯಿಂಟ್ಸ್ಗೆ ಎಕ್ಸಿಟ್ ಅದೇ ಮಾರ್ಕೆಟ್. ಇವತ್ತು ಎಲ್ಲೂ ಹೋಗಲ್ಲ ರಜಾ, ಇದು ಇವತ್ತು ಇಲ್ಲೇ ಡ್ಯಾನ್ಸ್ ಅನ್ನುತ್ತೆ. ಯಾಕೆಂದರೆ ಫಸ್ಟು ಸೆಕೆಂಡ್ ಟೈಮ್ ಸಪೋರ್ಟ್ ತೊಗೊಂಡಿದೆ, 3rd ಟೈಮ್ ಸಪೋರ್ಟ್ ತೊಗೊಂಡಿದೆ, 4th ಟೈಮು ಸಪೋರ್ಟ್ ತೊಗೊಳ್ತೈತೆ ಅಂದರೆ ಇವತ್ತಿನ ಮಾರ್ಕೆಟು ನಂದಲ್ಲ. ಸೊ ನಂದಾಗಿದ್ದರೆ ಮಾರ್ಕೆಟು ವೆರಿ ಈಸಿಯಾಗಿ ಡೌನ್ ಸೈಡ್ ಬರ್ತಿತ್ತು ಅಂತ. ಸೊ ಸಿಂಪಲ್ ಲಾಜಿಕ್ಕು. ಅದಾದಮೇಲೆ ನಾನು ಎಕ್ಸಿಟ್ ಆದಮೇಲೆ ನೋಡಿ ಅಗೇನ್ 145 ತನಕಲೂ ಹೋಗಿರುತ್ತೆ ಇವಾಗ. ಓಕೆನಾ, ಐ ನೋ ದಟ್ ಇಟ್ಸ್ ಹೋಗಿರುತ್ತೆ. ನೀವು ಪ್ರೀಮಿಯಮ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿನ ಟ್ರೇಡ್ ಮಾಡೋದು ಮೂರ್ಖತನ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಮಾರ್ಕೆಟ್ ವಿಲ್ ಗೋ ಶಾರ್ಪ್ ಫಾಲ್ ಆಗೋದಾಗಿದ್ರೆ ಮಾರ್ಕೆಟ್ ಇನ್ನೊಂದು 1 or 2 ಕ್ಯಾಂಡಲ್ಸಲ್ಲಿ ಕನ್ಸಲ್ಟೇಟ್ ಮಾಡಿ ಬಿದ್ದುಬಿಡ್ಬೇಕು ಮಾರ್ಕೆಟು, ಇಲ್ಲ 2 ಗಂಟೆ ಮೇಲೆ ಬೀಳಬೇಕು. ಬೀಳಿಲ್ವಾ ಮಾರ್ಕೆಟು ಇವತ್ತು ಇಲ್ಲೇ ಚೆಂದಾಗಿ ಇನ್ನೊಂದು ಸ್ವಲ್ಪ ಈ ನಿಂಬೆಹಣ್ಣು ರಸನ ಹಿಂಡ್ದಂಗೆ ಸ್ಕ್ವೀಸ್ ಆಗಿಬಿಡಲಿ. ಆಮೇಲೆ ನಾಳೆ ಮಸ್ತ್ ಮಜಾ ಇರುತ್ತೆ ಟ್ರೇಡ್ ಮಾಡೋಕ್ಕೆ. ಸ್ಟೂಡೆಂಟ್ಸ್ಗೂ ಕೂಡ 3:30 ಅಪ್ಡೇಟ್ ಆಗಬೇಕಾದ್ರೆ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದರೂ ಮಾರ್ಕೆಟ್ ಇಲ್ಲೇ ಸ್ಕ್ವೀಸ್ ಆದರೆ ನಾಳೆ ನಿಮಗೆ ಸೂಪರ್ ಡೂಪರ್ ಟ್ರೇಡ್ಸ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ದಟ್ ಇಂಪಾರ್ಟೆಂಟ್. ಮಾರ್ಕೆಟಲ್ಲಿ ವೆರಿ ಈಸಿಯಾಗಿ ಮಾಡ್ಕೊಂಡ್ರಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ, ಸೊ ಅದು ನಿಮಗೆ ಇಂಪಾರ್ಟೆಂಟು. ಕನ್ಸಿಸ್ಟೆನ್ಸಿ ಆಲ್ವೇಸ್ ಇಂಪಾರ್ಟೆಂಟ್. ಸೊ ನನಗೆ ಪ್ರಾಫಿಟಬಲ್ ಟ್ರೇಡ್ನ ನಾನು ಲಾಸಲ್ಲಿ ಕಟ್ ಮಾಡಿಲ್ಲ, ಸಾಕು ನನಗೆ. ಸೊ ನನಗೆ ಇವತ್ತು ಮೂವ್ ಆಗಿಲ್ಲ ಅಂದರೆ ನಾಳೆಗೆ ಮೂವ್ ಆಗುತ್ತೆ, ನನಗೆ ಸಿಗುತ್ತೆ ನನಗೆ. ಬಟ್ ಫೋಮೋದಲ್ಲಿ ನಾನು ಎಂಟ್ರಿ ಆಗಿಲ್ಲ, ಫೋಮೋದಲ್ಲಿ ಲಾಸ್ನ ತೊಗೊಂಡಿಲ್ಲ. ಸ್ಮಾಲ್ ಕ್ಯಾಪ್ಚರ್ ಮಾಡಿದ್ದೀನಿ. ಇವತ್ತಿನ ಮಾರ್ಕೆಟಲ್ಲಿ 10 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ದೀನಿ ಅಂದರೆ ಐ ವಾಸ್ ಅ ಗ್ರೇಟ್. ನಿಜವಾಗ್ಲೂ ನನಗೆ ನಾನೇ ಗ್ರೇಟ್ ಅಂದ್ಕೊಳ್ತೀನಿ. ಆ್ಯಂಡ್ ನಿಮಗೆ ಪಾಪ ಯೂಟ್ಯೂಬಲ್ಲಿ ಬಾಬಾ ಜ್ಞಾನಿಗಳು ಸಿಕ್ಕಾಬಟ್ಟೆ ಸಿಗ್ತಾರೆ, ಲೈವ್ ಇರ್ತಾರೆ. ಅವ್ರಗಳ ಹತ್ರ ನೀವು ಹೋಗ್ಬಿಟ್ರೆ ಅಂತೂ ಅವರ ಲೈವ್ ಪ್ರಕಾರ ಕ್ಲಿಯರಾಗಿ ಹಾಕಿರ್ತಾರೆ. ನೋಡಿ ಇಲ್ಲಿಂದ ಸೆಲ್ ಮಾಡೋಕ್ಕೆ ಕೊಟ್ಟಿದ್ದೆ ನಾನು. ದಿಸ್ ವಾಸ್ ಮೈ ಸ್ಟಾಪ್ ಲಾಸ್ ಆ್ಯಂಡ್ ಐ ಮೇಕ್ ಇಟ್ ಮೈ ಸಬ್ಸ್ಕ್ರೈಬರ್ಸ್ ದಿಸ್ ಮಚ್ ಪ್ರಾಫಿಟ್ ಅಂತ. ಬುಲ್ಶಿಟ್ ಥಿಂಗ್ಸ್ ಯಾರು, ಸೀರಿಯಸ್ಲಿ ಬುಲ್ಶಿಟ್ ಥಿಂಗ್ಸ್. ಅವ್ರು ಯಾರು ಟ್ರೇಡೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲು ಇಫ್ ಪರ್ಸನ್ ಈಸ್ ಟ್ರೇಡಿಂಗ್ ಹೀ ನೋಸ್ ದಟ್ ರಿಯಲ್ ಪೇನ್. ಓಕೆನಾ, ಯಾರು ಸುಮ್ಮನೆ ಕುತ್ಕೊಂಡು ಯೂಟ್ಯೂಬಲ್ಲಿ ನಾನು ಲೈವ್ ಮಾಡ್ತೀನಿ ಅಂತ ಕೂತಿರ್ತಾರೆ ನೋಡಿ, ಅವ್ರ ಹತ್ರ ನೀವು ಅವ್ರ ಹತ್ರ ತಗಲಾಕೊಂಡ್ರೆ ನಿಮ್ಮ ಲೈವ್ ಸ್ಟ್ರೀಮಿಂಗಿಂದ ಅವ್ರಿಗೆ ಕಾಸಾಗುತ್ತೆ ಹೊರತು ನಿಮಗೆ ಅವ್ರಿಗೂ ₹1 ದುಡ್ಡು ಆಗೋದಿಲ್ಲ. ಲರ್ನ್ ಸಿಂಪಲ್ ಪ್ರೈಸ್ ಆಕ್ಷನ್, ಸಿಂಪಲ್ ಲಾಜಿಕ್. ವೈ ಮಾರ್ಕೆಟ್ ಈಸ್ ಹೋಲ್ಡಿಂಗ್ ಹಿಯರ್.
ಮಾರ್ಕೆಟ್ ಯಾಕೆ ಅಲ್ಲಿ ಹೋಲ್ಡ್ ಮಾಡ್ತಿದೆ, ನಿಮಗೆ ಕ್ವಶನ್ ಬರಬೇಕು, ಕ್ವಶನಿಗೆ ಆನ್ಸರ್ ನೀವೇ ಹುಡುಕ್ತೀರ. ಸಿಂಪಲ್ ಲಾಜಿಕ್ಕು. ಮಾರ್ಕೆಟು ಡನ್ ಇಟ್ ಆನ್ ಬಿಗ್ ರೇಂಜ್, ಇಟ್ ಈಸ್ ದ ಕೈಂಡ್ ಆಫ್ ಇನ್ಸೈಡ್ ಕ್ಯಾಂಡಲ್ ಟುಡೇ. ಸೊ ಮಾರ್ಕೆಟ್ ಇನ್ಸೈಡ್ ಕ್ಯಾಂಡಲ್ ಆದಾಗ ನಾಳೆ ದಿನಕ್ಕೆ ನಮಗೆ ಒಳ್ಳೆ ಮೂಮೆಂಟ್ ಯಾವ್ದಾದ್ರು ಒಂದು ಕಡೆ ಸ್ಟ್ರಚ್ಚಲ್ಲಿ ಕೊಡುತ್ತೆ. ಯಾವ ಕಡೆ ಕೊಡುತ್ತೆ, ಎಲ್ಲಿ ಓಪನ್ ಆದರೆ ಕೊಡುತ್ತೆ, ಅದನ್ನು ನಾನು ಸ್ಟೂಡೆಂಟ್ಸ್ಗೆ 3.5 ಮೇಲೆ ಹಾಕ್ತೀನಿ, ಡೋಂಟ್ ವರಿ. ಸೊ ಹೋಪ್ ಯು ಗಾಯ್ಸ್ ಸೇವ್ಡ್ ಮನಿ ಟುಡೇ. ಟ್ರೇಡ್ ಕಡಿಮೆ ಮಾಡಿರ್ತೀರ, ಟ್ರೇಡೇ ಮಾಡಿರಲ್ಲ ಅಂದ್ಕೊಳ್ತೀನಿ. ಟ್ರೇಡ್ ಮಾಡಿದರೆ ನಿಜವಾಗ್ಲೂ ಹೇಳ್ತೀನಿ ವೆರಿ ಟಫ್ ಡೇ ಫಾರ್ ಯು ಗೈಸ್. ನಿಜವಾಗ್ಲೂ ನನಗೇನೆ ಇಷ್ಟು ಟಫ್ ಡೇ ಅನ್ನಿಸ್ತಿದೆ ಅಂದರೆ ನಿಮಗೆ ಇನ್ನೂ ಟಫ್ ಡೇ ಅನಿಸುತ್ತೆ. ಹೈಯರ್ ಟೈಮ್ ಫ್ರೇಮ್ ಶೋಯಿಂಗ್ ವೆರಿ ಪಿಕ್ಚರ್ ಪರ್ಫೆಕ್ಟ್ ಯಾರ್. ಸೀರಿಯಸ್ಲಿ ಐ ಲವ್ ಹೈಯರ್ ಟೈಮ್ ಫ್ರೇಮ್ ಟ್ರೇಡಿಂಗ್ ಆಲ್ವೇಸ್ ಬಿಕಾಸ್ market is uptrend, pullback. So market expecting breakout to make one more higher high, but market failed. Why? Because market opened here. So market x liter ಕೊಟ್ಟು ಇಲ್ಲಿ ಬರೋಷ್ಟರಲ್ಲಿ ಅದರದ್ದು ಪೆಟ್ರೋಲ್ ಖಾಲಿ. ಸೊ ಅಗೇನ್ ಸೆಲ್ಲರ್ಸ್ ಪುಷಿಂಗ್ ಡೌನ್ ಸೈಡ್. ಸೊ ವೆರಿ ಸಿಂಪಲ್ ಲಾಜಿಕ್. ನೌ ಮಾರ್ಕೆಟ್ ಈಸ್ ಮೇಕಿಂಗ್ ಕ್ಲಿಯರ್ ಕಟ್ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನಿಗೆ ತಯಾರಾಗ್ತಿದೆ ಅಂದ್ಕೊಳ್ತೀನಿ ನಾಳೆಗೆ. ಆದರೆ ಮಾರ್ಕೆಟ್ ಫೇಲ್ಸ್ ಇಫ್ ಮಾರ್ಕೆಟ್ ಡೌನ್ಸ್ ಅಷ್ಟೇ. ಕೆಳಗಡೆ ಓಪನ್ ಆದರೆ ಮಾರ್ಕೆಟು ಆ ಹೆಡ್ ಆ್ಯಂಡ್ ಶೋಲ್ಡರ್ನ ನಾಳೆಗೆ ಮಾಡೋದಿಲ್ಲ. ಓಕೆನಾ? ಸೊ ಸಿಂಪಲ್ ಚೀಸೇ, ಸಿಂಪಲ್ ಥಿಂಗ್ಸ್ ಆಸಾನ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ನೀವು ಯಾವಾಗ 1 ಮಿನಿಟ್ ಟೈಮ್ ಫ್ರೇಮ್ ಯೂಟ್ಯೂಬಲ್ಲಿ ನೋಡಿದರೆ ನಿಮಗೆ ಸಿಕ್ಕಾಪಟ್ಟೆ ಪೀಪಲ್ಸ್ ಕಾಣೋದಲ್ಲಿ 1 ಮಿನಿಟ್ ಟೈಮ್ ಫ್ರೇಮಲ್ಲಿ, ಇಲ್ಲ 3 ಮಿನಿಟ್ ಟೈಮ್ ಫ್ರೇಮಲ್ಲಿ, ಇಲ್ಲ ತುಂಬ ಕಡಿಮೆ ಜನ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಾನು ನೋಡ್ದಂಗೆ ಸ್ಟ್ರೀಮರ್ ಸಿಗೋದು. ಸೊ ಬಿಕಾಸ್ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ಇನ್ವರ್ಟೆಡ್ ಅದು ಇದು ಅಂತ ಎಲ್ಲ ಹುಚ್ಚರು ಥರ ಹುಡ್ಕೋಕೆ ಹೋಗ್ತಾರೆ. ಅದು ಏನೂ ಆಗೋದಿಲ್ಲ. ಬಿಕಾಸ್ ಹೈಯರ್ ಟೈಮ್ ಫ್ರೇಮ್ ಆಲ್ವೇಸ್ ಪೀಪಲ್ ಪ್ರಿಫರ್. ಯಾರು ನಿಮಗೆ ದೊಡ್ಡ ಮನಿ ಲೈಕ್ 500 ಕೋಟಿ 1000 ಕೋಟಿ ಇಟ್ಟರೂ ನೆವರ್ ಎವರ್ ಯೂಸ್ ಇಟ್ 5 ಮಿನಿಟ್ಸ್ ಟೈಮ್ ಫ್ರೇಮ್. ಹಿ ಆಲ್ವೇಸ್ ಸೀ ಇಟ್ ಆನ್ 1 ಅವರ್ 2 ಅವರ್ಸ್ ಡೇ ಟೈಮ್ ಫ್ರೇಮ್ಸ್. ಸೊ ಅದಕ್ಕೇ ನಾನು ಪಕ್ಕದಲ್ಲಿ 1 ಅವರ್ ರನ್ ಆಗ್ತಿರುತ್ತೆ. ನನಗೆ 1 ಅವರಲ್ಲಿ ಕೂಡ ಸ್ಟೂಡೆಂಟ್ಸಿಗೆ ನಿಮಗೆ ಇನ್ನೂ ಒಂದು ಲಾಜಿಕ್ ಅವತ್ತು ಗೈಡ್ ಮಾಡಿದ್ದನ್ನು ಇನ್ನೂ ಒಂದು ಸೀಕ್ರೆಟ್ಸಿನ ಇವತ್ತೇ ಹೇಳ್ತೀನಿ ಕೇಳಿ. ಸ್ಟೂಡೆಂಟ್ಸ್ ಕೇಳಿದೆ 1 2 3 ಮಾರ್ಕೆಟ್ ಓಪನ್ಸ್ ಹಿಯರ್, ಡೂ ಯು ಥಿಂಕ್ ಮಾರ್ಕೆಟ್ ವಿಲ್ ಗೋ ಒನ್ ಮೋರ್ ಟೈಮ್ ಡೌನ್ ಸೈಡ್? ನೋ, ಇಟ್ ವಿಲ್ ಗೋ ಅಪ್ ಸೈಡ್. ಮಾರ್ಕೆಟ್ ಓಪನ್ ಆಗಿರೋದೆಲ್ಲಿ? ಇಲ್ಲಿ. ಸೊ ಇಲ್ಲಿಂದ ಮಾರ್ಕೆಟ್ ಇಷ್ಟು ದೂರ ಬಂದು ಹೋಲ್ಡ್ ಮಾಡಿ ಬ್ರೇಕ್ಔಟ್ ಆಗಿದ್ದರೆ ಐ ನೋ ದಟ್ ಮಾರ್ಕೆಟ್ ವಿಲ್ ಗೋ ಅಪ್ ಸೈಡ್. ಸೊ ಮಾರ್ಕೆಟ್ ಏನು ಮಾಡಿದೆ? ಕಮಿಂಗ್ ಬ್ಯಾಕ್, ಹೋಲ್ಡ್ ಇಟ್ ಅಗೇನ್ ಕಮಿಂಗ್ ಬ್ಯಾಕ್. ಸೊ ಅಗೇನ್ ಬ್ಯಾಕ್ ಟು ಪೆವಿಲಿಯನ್ ಅಂತ ಇಲ್ಲಿ ತನಕ ಬರೋವರೆಗೂ ಮಾರ್ಕೆಟಲ್ಲಿ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ. ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ನಾನು ಹೇಳಿದ ಲಾಜಿಕ್ಕು. ವಿಡಿಯೋ ಲೆಂತ್ ಆಗಿದೆ, ಡೋಂಟ್ ಥಿಂಕ್ ಇಟ್ ಲೈಕ್ ವಿಡಿಯೋ ಲೆಂತ್ ಆಯಿತು ಅಂತ. ಪ್ರೈಸ್ ಆಕ್ಷನ್ಸ್ ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ಮಾರ್ಕೆಟ್ ಗಿವ್ಸ್ ಯು ವೆರಿ ಗುಡ್ ರಿವಾರ್ಡ್. ಥ್ಯಾಂಕ್ ಯು ಆಲ್.